ಮಾಡ್ಕೊಂಡು ಬಂದಿದ್ದಾರೆ. ಈ ದಿನ 24ನೇ ವಾರ್ಷಿಕೋತ್ಸವ, ಕನ್ನಡ 70ನೇ ಕನ್ನಡ ರಾಜ್ಯೋತ್ಸವ, ಜೈ ಭುವನೇಶ್ವರಿ ಕನ್ನಡ ಸಂಘದ 24ನೇ ವಾರ್ಷಿಕೋತ್ಸವ. ಇದರ ಅಂಗವಾಗಿ ಯುವಕರಿಗೆ ಕ್ರೀಡಾಕೂಟ, ನಮ್ಮ ಹೆಣ್ಮಕ್ಕಳಿಗೆ ರಂಗೋಲಿ ಸ್ಪರ್ಧೆ ಇವೆಲ್ಲವನ್ನ ಇವತ್ತು ಆಯೋಜನೆ ಮಾಡಿ ನಮ್ಮನ್ನ ಮತ್ತು ನಮ್ಮ ಸ್ನೇಹಿತರಾದಂಥ ದೇವರಾಜ್ ಅವರನ್ನ ಮತ್ತು ಎಲ್ಲ ಮುಖಂಡರನ್ನ ಆಹ್ವಾನಿಸಿ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ, ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನಾಗಿ ಮಾಡಿದಂತ ಶ್ರೀ ಜೈ ಭುವನೇಶ್ವರಿ ಕನ್ನಡ ಸಂಘದ ಎಲ್ಲ ಯುವಕರಿಗೆ, ಪದಾಧಿಕಾರಿಗಳಿಗೆ ನಾನು ಮೊದಲನೇದಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮೊದಲನೇದಾಗಿ ಈ ದಿನ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ನನ್ನ ಸ್ನೇಹಿತರು ಬಹಳ ಜನ ಏನಪ್ಪ ಅನಿಲ್ ದೇವರಾಜ್ ಅಂತ ಅವನೇ SP ಸಾಹೇಬ್ರನ್ನ ಅನ್ಕೊಂಡಿರ್ತಾರೆ. ದೇವರಾಜು ನಾನು ಇಬ್ರು ಕೂಡ PUC ಯಲ್ಲಿ ಕ್ಲಾಸ್ಮೇಟ್ಸ್, ಹಂಗಾಗಿ ನಾನು ದೇವರಾಜ್ ಅಂತಿರ್ತೀನಿ. ನನ್ನ ಸ್ನೇಹಿತರಾದಂತ ಬೆಂಗಳೂರಿನ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತ ಶ್ರೀ ದೇವರಾಜ್ ರವರೇ, ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಮಂತ್ರಿಗಳು ಅಂತ ಹೇಳಿದೆ ಪ್ರಧಾನಮಂತ್ರಿಗಳಾದಂತ ದೇವೇಗೌಡರು ಅಂತ ಹೇಳ್ಬಿಡ್ತಾರೆ. ಬಹುಶಃ ದೇವೇಗೌಡರು ಮನಸ್ಸಿನಲ್ಲೂ ಕೂಡ ನಾನು ಪ್ರಧಾನಮಂತ್ರಿ ಆಗ್ಬೇಕು ಅಂತ ಅಂದ್ಕೊಂಡಿರ್ಲಿಲ್ಲ. ಪ್ರಧಾನಮಂತ್ರಿ ಆಗ್ತಾರೆ, ಆ ಸಾಯಿಬಾಬಾರವ್ರ ಬಾಯಿಂದ ಬಂದಿದ್ದು. ಹಂಗೆ ನಮ್ಮ ದೇವರಾಜ್ ಬಾಯಿಂದ ಇವತ್ತು ನಾಗರಾಜಣ್ಣ KMF ಅಂತ ಬಂದಿದೆ ಅಂತಲ್ಲ. ಆದ್ರೆ ನಮ್ಮೆಲ್ಲರಿಗೂ ಸಂತೋಷ, ಎಲ್ಲರಿಗೂ ಸಂತೋಷ. ಚಲವರಳ್ಳಿ ನಾಗರಾಜಣ್ಣವರೇ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸ್ನೇಹಿತರಾದಂತ ಅಧ್ಯಕ್ಷರ ಪತಿ ಮಂಜುನಾಥ್ ಅವರೇ, ಗೋಪಾಲ್ ಗೌಡ್ರೆ, ಮುರುಟ್ ಅವರೇ, ನಮ್ಮ ಸಿಂಪಣ್ ಶ್ರೀನಿವಾಸ್ ಅವರೇ, ಪಲಾಕ್ಷ್ ಗೌಡ್ರೆ, ಸ್ನೇಹಿತರಾದಂತ ಆನಂದ್ ಅವರೇ, ಹಿರಿಯರು ಹೆಸರೇಣ ಎಳ್ಚಪ್ಪನವ್ರೆ, ನಮ್ಮ ಸ್ನೇಹಿತರಂತ ಅನೀಶ್ ಅವರೇ, ಚಿದಾನಂದ ಹಣ್ಣು ನಾನು ಹುಡುಗನಾಗಿದ್ದಾಗಿಂದ ಕನ್ನಡ ಹೋರಾಟಗಾರರು ಅಲ್ಲ. ಚಿದಾನಂದ ಹಣ್ಣು, ಆಕ್ರು ಸೋಮಶೇಖರ್, ಕೋನ ಮಂಜುನಾಥ್, ಕೋನ ಪ್ರಭಾಕರ್, ಇದೆಲ್ಲ ಒಂದು ಟೀಮ್ ಇತ್ತು, ಬಹಳ ದೊಡ್ಡ ಟೀಮ್. ಎಲ್ಲೇ ಕನ್ನಡಕ್ಕೆ, ಭಾಷೆ, ನೆಲ, ಜಲಕ್ಕೆ ಧಕ್ಕೆ ಆದ್ರೆ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂತ ಒಂದು ಗುಂಪು ಅವತ್ತಿಂದ ಇದ್ದಾರೆ. ಚಿದಾನಂದ ಹಣ್ಣವರೇ, ರಮೇಶ್ ಅವರೇ, ಮಾಜಿ ಅಧ್ಯಕ್ಷರಾದಂತ ರಮೇಶ್ ಅವರ ಸ್ನೇಹಿತ ನವೀನ್ ಅವರೇ, ಎಲ್ಲ ತುಂಬ ಗೌರವಾನ್ವಿತರೆ ಮತ್ತು ಸ್ವಾಗತವನ್ನು ಮಾಡಿದಂತ ಸಂಸ್ಥಾಪಕರಾದಂತ ರಾಜಣ್ಣ ಅವರೇ. ಕನ್ನಡ ರಾಜ್ಯೋತ್ಸವ ಏನು ಕರ್ನಾಟಕ ಅಥವಾ ಹಿಂದೆ ಮೈಸೂರು ರಾಜ್ಯ, ಕನ್ನಡ ಭಾಷೆ ಮಾತನಾಡ್ತಕ್ಕಂಥ ಹೈದರಾಬಾದ್ನ ಒಂದು ಭಾಗ, ಮದ್ರಾಸ್ನ ಒಂದು ಭಾಗ ಮತ್ತು ಮುಂಬೈನ ಒಂದು ಭಾಗ. ಅಂದ್ರೆ ಈ ಭಾಗಗಳನ್ನ ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ, ಇವತ್ತೇ ನಾವೆಲ್ಲ ಮದ್ರಾಸ್ ಭಾಗದಲ್ಲಿದ್ದವರು ನಾವೆಲ್ಲ ಕೂಡ ಕನ್ನಡ ಮಾತನಾಡೋರಾದ್ರೂ ಕೂಡ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿದ್ರಿ. ಅವರೆಲ್ಲರನ್ನು ಕೂಡ ಒಂದು ಮಾಡಿ ಒಂದು ರಾಜ್ಯವನ್ನು ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಹಿರಿಯರು ಬಹಳ ಹಿಂದೆ ಹೋರಾಟ ಮಾಡಿದ್ರ ಫಲವಾಗಿ 1956ರಲ್ಲಿ ಮೈಸೂರು ರಾಜ್ಯ ಸ್ಥಾಪನೆ ಆಯಿತು. ಮೈಸೂರು ರಾಜ್ಯ ಸ್ಥಾಪನೆ ಆದ್ಮೇಲೆ ಒಂದು ಕರ್ನಾಟಕ ರಾಜ್ಯವನ್ನ, ಒಂದು ಪ್ರದೇಶ ಸೂಚಿಸ್ತಕ್ಕಂಥ ಹೆಸರಿದೆ, ಒಂದು ಭಾಗವನ್ನ ಸೂಚಿಸ್ತಕ್ಕಂಥ ಹೆಸರಿದೆ. ಇದಕ್ಕೆ ಕರ್ನಾಟಕ ಅಂತೇಳಿ ನಾಮಕರಣ ಮಾಡಬೇಕು ಅಂತೇಳಿ ದೇವರಾಜ್ ಹೆಸರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 1973ರಲ್ಲಿ ಕರ್ನಾಟಕವನ್ನಾಗಿ ನಾಮಕರಣ ಮಾಡಿತು. ಆ ದಿನವನ್ನ, ಮೈಸೂರು ರಾಜ್ಯ ಸ್ಥಾಪನೆ ಆದಂತ ದಿನವನ್ನ, ನವೆಂಬರ್ 1ನೇ ತಾರೀಕನ್ನ 1956ರಿಂದ ಇಲ್ಲಿವರೆಗೂ ಕೂಡ ನವೆಂಬರ್ 1ನೇ ತಾರೀಕು ಎಲ್ಲ ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಮತ್ತು ಕನ್ನಡ ಭಾಷೆಯನ್ನ ಮಾತನಾಡತಕ್ಕಂತ ದೇಶ ವಿದೇಶಗಳಲ್ಲಿ ಕೂಡ ಕನ್ನಡ ರಾಜ್ಯೋತ್ಸವನ್ನ ನಮ್ಮ ಕನ್ನಡಿಗರು ಆಚರಣೆ ಮಾಡ್ತಾರೆ. ನಾವು ಕೂಡ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ರಾಜಣ್ಣ ಹೇಳಿದ್ರು, ಇದೊಂದು ಪುಟ್ಟ ಗ್ರಾಮ, ಇಲ್ಲಿ ನಾವು 24 ವರ್ಷಗಳ ಹಿಂದೆ ಒಂದು ಸಂಘವನ್ನ ಸ್ಥಾಪನೆ ಮಾಡಿದ್ವಿ, ಭುವನೇಶ್ವರಿ ಕನ್ನಡ ಸಂಘ. ಅವತ್ತಿನಿಂದ ಇವತ್ತಿವರೆಗೂ ರಾಜ್ಯೋತ್ಸವನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತ ಹೇಳಿ
ಬಹಳ ಕಷ್ಟ ಇದು. ನಾವೆಲ್ಲ ಹಳ್ಳಿಗಳಿಂದ ಬಂದಿರೋರೆ. ಈ ಹಳ್ಳಿಗಳಲ್ಲಿ ಇರಂತ ರಾಜಕಾರಣ ಇದೆಯಲ್ಲ, ಇದನ್ನ ಎಲ್ಲಿಗೆ ತಗೊಂಡೋಗ್ತದೆ ಅಂದ್ರೆ ದಾಯಾದಿಗಳನ್ನೇ ಬೇರೆ ಬೇರೆ ಮಾಡ್ಬಿಡ್ತದೆ. ಒಬ್ಬರು ನೋಡಿದ್ರೆ ಒಬ್ರು ದ್ವೇಷದಂತ ಸಂದರ್ಭ, ದ್ವೇಷದಂತ ಕಾಲ. ನಮ್ಮ ಸ್ವಂತ ಊರಿನಲ್ಲಿ ನನ್ನ ದಾಯಾದಿಗಳೆಲ್ಲ ನನ್ನ ವಿರೋಧನೆ. ರಾಜಕಾರಣ ಹಂಗೆ ಅಂತ ಒಂದು ವಾತಾವರಣ ಇರ್ತಕ್ಕಂಥ ಹಳ್ಳಿಗಳಲ್ಲಿ ನಮ್ಗೆ ಏನ್ ಸಂತೋಷ ಅಂದ್ರೆ ಈ ನಮ್ಮ ಯುವಕರು ನೋಡಿದ್ರೆ ಬಹಳ ಸಂತೋಷ ಆಗ್ತದೆ. ಇವತ್ತು ಗಂಗಾಪುರ ಗ್ರಾಮದಲ್ಲಿ ಎಲ್ಲ ಯುವಕರು ಇವತ್ತು ಒಗ್ಗಟ್ಟಾಗಿ ಇವತ್ತು 24 ವರ್ಷಗಳ ಕಾಲ ಸತತವಾಗಿ ಯಾವತ್ತೂ ಕೂಡ ಅದಕ್ಕೆ ಕನ್ನಡ ಗ್ಯಾಪ್ ಏನಂತಾರೆ ಸರ್, ಗ್ಯಾಪ್ ಅನ್ನೋದಕ್ಕೆ ಗ್ಯಾಪ್ ಇಲ್ಲದೆ ಇದ್ದಂಗೆ ಯಾವುದೇ ತೊಡಕಿಲ್ದೇನೆ 1 ವರ್ಷ ಕೂಡ ಅದನ್ನ ನಿಲ್ಲಿಸ್ದೇನೆ ಆಚರಣೆ ಮಾಡ್ಕೊಂಡ್ ಬರ್ತಾ ಇದ್ದೀರಲ್ಲ, ನಿಮ್ಗೆ ಕೋಟಿ ಕೋಟಿ ನಮಸ್ಕಾರಗಳು. ಯಾಕೆ ಅಂದ್ರೆ ನಾವು ಕೋಲಾರದವರು, ನಮ್ಮ ಜಿಲ್ಲೆಗೆ ತಮಿಳುನಾಡು ಬಾರ್ಡರ್ ಇದೆ, ತೆಲುಗುನು ಬಾರ್ಡರ್ ಇದೆ, ಆಂಧ್ರನು ಬಾರ್ಡರ್ ಇದೆ. ತಮಿಳು ಭಾಷೆಯ ಪ್ರಭಾವನೂ ಇದೆ, ತೆಲುಗು ಭಾಷೆ ಮಾತನಾಡ್ತಕ್ಕಂಥವ್ರ ಪ್ರಭಾವ. ಆದರೆ ಕನ್ನಡ ವಿಚಾರ ಬಂದಾಗ, ಕನ್ನಡ ಭಾಷೆಯ ವಿಚಾರ ಬಂದಾಗ, ಕನ್ನಡ ನೆಲದ ವಿಚಾರ ಬಂದಾಗ, ಕನ್ನಡ ಜಲದ ವಿಚಾರ ಬಂದಾಗ, ಬಹುಶಃ ಇಡೀ ರಾಜ್ಯದ ಯಾವ್ಯಾವ ಜಿಲ್ಲೆಯಲ್ಲಿ ಹೆಂಗೆ ಹೋರಾಟಗಳನ್ನು ಮಾಡ್ತಾರೋ ಅದಕ್ಕಿಂತ ಒಂದು ಹೆಜ್ಜೆ ನಮ್ಮ ಕೋಲಾರ ಜಿಲ್ಲೆಯವರು ಕನ್ನಡ ಹೋರಾಟಗಳಲ್ಲಿ ನಮ್ಮ ಜಿಲ್ಲೆಯವರು ಭಾಗವಹಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಕನ್ನಡ ಭಾಷೆ ಉಳಿಬೇಕು, ಕನ್ನಡದ ಭಾಷೆಯನ್ನು ನಾವು ಬೆಳೆಸ್ಕೊಂಡು ಹೋಗ್ಬೇಕು. ಹಂಗಾಗಿ ಈ ರೀತಿಯ ಕನ್ನಡದ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇರ್ಬೇಕು, ನೆನಪು ಮಾಡ್ತಾ ಇರ್ಬೇಕು. ಯಾರೆಲ್ಲ ನಮ್ಮ ರಾಜ್ಯದ ಕನ್ನಡ ಭಾಷೆಗಾಗಿ ಹೋರಾಟ ಮಾಡಿದಂತ ಮಹನೀಯರಿದ್ದಾರೆ ಅವರನ್ನೆಲ್ಲ ಸ್ಮರಿಸ್ತಕ್ಕಂಥ ಕೆಲಸವನ್ನು ಕೂಡ ನಾವೆಲ್ಲ ಕೂಡ ಮಾಡಬೇಕಾಗಿದೆ. ವಿಶೇಷವಾಗಿ ನಮ್ಮ ಜಿಲ್ಲೆ ಭಾಷೆಗೆ ಅಪಾರವಾದಂತ ಒಂದು ಕೊಡುಗೆ ಕೊಟ್ಟಿದೆ. ಅದು ನಮ್ಮ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. ಅವರು ಜಿಲ್ಲಾಧಿಕಾರಿಯಾಗಿದ್ದಂಥವರು. ಕನ್ನಡ ಭಾಷೆಯ ಸಾಹಿತ್ಯ ಕ್ಷೇತ್ರದಲ್ಲಿ ಅವರದೇ ಆದಂತ ಒಂದು ನೆನಪುಗಳನ್ನ, ಅವರದೇ ಆದಂತ ಒಂದು ಕೊಡುಗೆಯನ್ನು ಕೊಟ್ಟು ಜ್ಞಾನಪೀಠ ಪ್ರಶಸ್ತಿಯನ್ನ ಪುರಸ್ಕೃತರಾದಂತವರು ನಮ್ಮ ಜಿಲ್ಲೆಯ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು. ಅದೇ ರೀತಿ ಡಿ ವಿ ಗುಂಡಪ್ಪನವರು, ಮುಳಬಾಗಲ್ನವರು. ಇವತ್ತು ಅವರು ಕೂಡ ಈ ಭಾಷೆಗೆ ಅಪಾರವಾದಂತ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು. ಈ ರೀತಿ ಹೇಳ್ತಾ ಹೋದ್ರೆ ಈ ಭಾಷೆಗೆ ನಮ್ಮ ಜಿಲ್ಲೆಯ ಬಹಳಷ್ಟು ಮನೆಯವರು ಅವರದೇ ಆದಂತ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಂಗಾಗಿ ಏನು ನಮ್ಮ ಹಿರಿಯರು ನಮಗೆಲ್ಲ ಕೂಡ ಒಂದು ಮಾರ್ಗದರ್ಶನವನ್ನು ಮಾಡಿದ್ದಾರೆ, ನಮಗೆಲ್ಲ ಏನು ಸಂದೇಶಗಳನ್ನ ಕೊಟ್ಟು ಹೋಗಿದ್ದಾರೆ ಭಾಷೆ ವಿಚಾರದಲ್ಲಿ, ನಾವೆಲ್ಲ ಕೂಡ ಅದನ್ನ ಉಳಿಸ್ಕೋಬೇಕಾಗ್ತದೆ, ಬೆಳೆಸ್ಕೋಬೇಕಾಗ್ತದೆ. ವಿಶೇಷವಾಗಿ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಅದು, ಭಾಷೆಯನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ. ಕನ್ನಡ ಭಾಷೆಗೆ ಬಹುಶಃ ಬಹಳ ದೊಡ್ಡ ಇತಿಹಾಸ ಇದೆ. ಎಷ್ಟು ವರ್ಷಗಳ ಇತಿಹಾಸ ಇದೆ ಸರ್? 2500 ವರ್ಷಗಳ ಇತಿಹಾಸ ಇದೆ. ಬಹುಶಃ ಇಷ್ಟು ಇತಿಹಾಸ ಇರ್ತಕ್ಕಂಥ ಭಾಷೆಗಳು ಬಹಳ ಕಡಿಮೆ. ಬಹುಶಃ ತಮಿಳು, ಕನ್ನಡ, ದ್ರಾವಿಡ ಭಾಷೆಗಳು, ಇವೆಲ್ಲವೂ ಕೂಡ ದ್ರಾವಿಡ ಭಾಷೆಗಳು. ಇದಕ್ಕೆ ದೊಡ್ಡ ಇತಿಹಾಸ ಇದೆ. ಹಂಗಾಗಿ ನೀವೆಲ್ಲ ಸೇರಿ ಭಾಷೆ, ನೆಲ, ಜಲದ ವಿಚಾರ ಬಂದಾಗ ರಾಜಕಾರಣವನ್ನ ಬದಿಗಿಟ್ಟು, ಜಾತಿ ಧರ್ಮಗಳನ್ನ ಬದಿಗಿಟ್ಟು ಭಾಷೆಯನ್ನು ಉಳಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲ ಕೂಡ ಮಾಡಬೇಕು ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಸಂಬಂಧ ಇಲ್ಲ ಆದ್ರೂ ಕೂಡ ಮುರಳಿ ಹೇಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಗ್ರಾಮಕ್ಕೆ ಒಂದು ಐಮಾಸ್ ಕ್ರೇಟ್ ಸುಮಾರು 5 ಲಕ್ಷ ವೆಚ್ಚದಲ್ಲಿ ಹಾಕೊಟ್ಟಿದೀವಿ. ಮತ್ತು ರಸ್ತೆ ಮತ್ತು ಚರಂಡಿಗೆ ಸುಮಾರು 12 ಲಕ್ಷ ರೂಪಾಯಿಗಳನ್ನ ಮಂಜೂರು ಮಾಡಿಸಿದ್ದೀವಿ. ಮತ್ತು ಗಂಗಾಪುರ ಗೇಟ್ ನಿಂದ ಗಂಗಾಪುರ ಗ್ರಾಮಕ್ಕೆ ರಸ್ತೆ ಅಭಿವೃದ್ಧಿಗೆ ಡಾಂಬರೀಕರಣಕ್ಕೆ 50 ಲಕ್ಷ ಮಂಜೂರಾಗಿದೆ. ಇದರ ಜೊತೆಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿಗೆ ಸುಮಾರು 4 ಲಕ್ಷ ರೂಪಾಯಿ ಮಂಜೂರಾಗಿದೆ. ಇವೆಲ್ಲ ಕೂಡ ಈಗಾಗಲೇ ಅನುಮೋದನೆ ಆಗಿದೆ. ಈ ಕೆಲಸವನ್ನು ಕೂಡ ಪ್ರಾರಂಭ ಮಾಡಬಹುದು ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೂ ಕೂಡ ಪಾಪ ಸತತವಾಗಿ ನಾನು MSL ಚೇರ್ಮನ್ ಆಗಿದ್ದಾಗೂ ಕರೆದಿತ್ತಾ ಇರ್ಲಿಲ್ಲ. ಹಂಗಾಗಿ ನಾನು ಇನ್ನೇನು ಬೇರೆ ಏನು ಉದ್ದೇಶ ಇಲ್ಲ, ತಪ್ಪಿಸ್ಕೊಳ್ಬೇಕು ಅಂತ. ನಾನು ಬಹಳ ಸಂದರ್ಭದಲ್ಲಿ ಈ ಊರಿಗೆ ಸುಮಾರು ವರ್ಷಗಳಿಂದ ಬಂದು ಹೋಗ್ತಾ ಇದ್ದೀನಿ. ವೆಂಕಟಮುನಿಯಪ್ಪನವರು, ಬೈರೇಗೌಡರು ಚುನಾವಣೆಗೆ ನಿಲ್ತಾ ಇದ್ದಾಗಿಂದ ನಾನು ವೆಂಕಟಮುನಿಯಪ್ಪನವ್ರ ಜೊತೆಯಲ್ಲಿ ಸತತವಾಗಿ ಈ ಊರಿಗೆ ಪ್ರತಿ ಸಂದರ್ಭದಲ್ಲೂ ಕೂಡ ಬಂದು ಹೋಗ್ತಾ ಇದ್ದೆ. ಅದಾದ್ಮೇಲೆ ಕೂಡ ಬಹಳ ಸಂದರ್ಭಗಳಲ್ಲಿ ದೇವಸ್ಥಾನದ ಕಾರ್ಯಕ್ರಮ, ಊರಿನ ಜಾತ್ರೆ ಕಾರ್ಯಕ್ರಮ, ಬೇರೆ ಬೇರೆ ಕಾರ್ಯಕ್ರಮಗಳಿಗೆಲ್ಲ ಕೂಡ ಕರೆದಂತ ಸಂದರ್ಭದಲ್ಲಿ ಬಂದು ಹೋಗಿದ್ದೀನಿ. ಈ ಊರಿಗೂ ನಮಗೂ ಕೂಡ ಮೊದಲಿಂದ ಕೂಡ ಅವಿನಾಭಾವ ಸಂಬಂಧ. ಯಾಕಂದ್ರೆ ಇನ್ನೊಬ್ರು ನಮ್ಮ ಲೀಡರ್ ಬಂದಿಲ್ಲದಪ್ಪ, ಅಲ್ಲೇ ದೇವಸ್ಥಾನದ ಹಿಂಗ ಅಂತ ಇದ್ರು, ಮಾರ್ಕಂಡಪ್ಪನವರು ಕೂಡ ಬರ್ಬೇಕಾಗಿದ್ದು ಬಂದಿಲ್ಲ. ಬೇಗ ಬಾಪ್ಪ ಮಾರ್ಕಂಡಪ್ಪ, ಕೇಳಿಸಿಲ್ಲ.
ಬರಲಿ ಅಂತ ಹೇಳ್ತಾ ಇದೇ ರೀತಿ ಮುಂದಿನ ದಿವಸಗಳಲ್ಲೂ ಕೂಡ ಇನ್ನಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಕೂಡ ಆಶಿಸ್ತಾ ನಮ್ಮನ್ನು ಕೂಡ ಕರೆಸಿ ಗೌರವಿಸಿ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಗ್ರಾಮದ ಎಲ್ಲ ಹಿರಿಯರಿಗೂ ವಿಶೇಷವಾಗಿ ಭುವನೇಶ್ವರಿ ಕನ್ನಡ ಸಂಘದ ಯುವಕರಿಗೂ ಎಲ್ಲ ನಮ್ಮ ತಾಯಂದರಿಗೂ ಸಹೋದರಿಗೂ ನನ್ನ ಮಾತು ಮುಗಿಸಿ ನಮಸ್ಕಾರ.